ಇನ್ನು ಹಿಂದೂ ಕಾರ್ಯಕರ್ತನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಪೊಲೀಸರು ಸಾಥನ್ನ ಕೊಟ್ರ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಸುಹಾಸ್ ಮೇಲೆ ದಾಳಿ ಆಗುವ ಬಗ್ಗೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆತ್ಮರಕ್ಷಣೆಗೂ ಗನ್ನನ್ನು ಇಟ್ಕೊಳ್ಳೋದಕ್ಕೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಸುಹಾಸ್ ಬಳಿ ಯಾವುದೇ ಆಯುಧವಿರಲಿಲ್ಲ ಅಂತ ತಿಳಿದೇನೆ ಹತ್ಯೆಯಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಮುಸ್ಲಿಂ ಅಧಿಕಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಈ ಹತ್ಯೆ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತೇಳಿ ಬಿಜೆಪಿಯ ಶಾಸಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ನಡೆದ ನಂತರ ಸಾಕಷ್ಟು ಅನುಮಾನಗಳು ಕಂಡುಬಂದಿರುವಂಥದ್ದು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಶಾಸಕರು ಮಾತನಾಡ್ತಾ ಪೊಲೀಸ್ ಇಲಾಖೆಯ ಮೇಲೆ ಅಂದರೆ ಒಂದು ಆರೋಪವನ್ನು ಮಾಡಿದ್ದೀರಿ, ಯಾಕಂದರೆ ಅವರಿಗೆ ಮಾಹಿತಿ ಇತ್ತು ಅನ್ನುವಂಥದ್ದು. ಏನು ನಿಮ್ಮ ಬಳಿ ಇರುವ ಮಾಹಿತಿ? ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಸುಹಾಸ್ ಶೆಟ್ಟಿಯ ಹಿಂದೆ ಪೊಲೀಸ್ ಇಲಾಖೆ ಬಿದ್ದಿತ್ತು. ಅವರು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ, ನಿಮ್ಮ ಹತ್ಯೆ ಸಂಚೆ ನಡೀತಾ ಇದೆ ಅಂತ ಹೇಳುವಂಥ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ನಂತರ ನಿತ್ಯ ಸುಹಾಸ್ ಶೆಟ್ಟಿಯ ವಾಹನವನ್ನು ತಪಾಸಣೆ ಮಾಡಿ ಯಾವುದೇ ಆಯುಧಗಳು ಆತ್ಮರಕ್ಷಣೆ ಬೇಕಾಗಿರ್ತಕ್ಕಂಥ ಆಯುಧಗಳು ಇಲ್ಲದ ರೀತಿಯಲ್ಲಿ ತಪಾಸಣೆ ಮಾಡ್ತಾಯಿದ್ರು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಕಂಡಾಗ 6 ಜನ ಪ್ರಯಾಣಿಸ್ತಕ್ಕಂಥ ಇನೋವಾ ಕಾರಲ್ಲಿ ಯಾವುದೇ ಒಂದು ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥ ಖಚಿತತೆಯನ್ನು ಪಡಿಸಿಕೊಂಡು ಇವರ ಮೇಲೆ ಹತ್ಯೆಗೆ ಮುಂದಾಗಿರ್ತಕ್ಕಂಥದ್ದು. ಹಾಗಾದರೆ ನನ್ನ ಪ್ರಶ್ನೆ ಅಷ್ಟೇ, ಆ ಮಾಹಿತಿ ಕೊಟ್ಟವರು ಯಾರು? ಒಂದು ಗೊತ್ತಿದ್ದಂಥದ್ದು ಪೊಲೀಸ್ ಇಲಾಖೆಗೆ. ನನ್ನ ಪ್ರಶ್ನೆ, ಈ ದೃಷ್ಟಿಯನ್ನಿಟ್ಟುಕೊಂಡು ರಾಷ್ಟ್ರೀಯ ತನಿಖಾ ದಳ ಇದನ್ನು ಸಮಗ್ರ ತನಿಖೆ ಮಾಡಬೇಕು. ಯಾರು ಇದರ ಹಿಂದೆ ರೂಪುರೇಷೆ ಹಾಕಿದ್ದಾರೆ, ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಎಲ್ಲವೂ ಬಯಲಿಗೆ ಬರಬೇಕು. ಅದರಿಂದಾಗಿ ನನಗೆ ರಾಜ್ಯ ಸರ್ಕಾರದ ಯಾವುದೇ ತನಿಖೆಯಲ್ಲೂ ನನಗೆ ವಿಶ್ವಾಸ ಇಲ್ಲ. ಯಾಕಂತೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ನೀತಿ ಮತ್ತು ಈ ರೀತಿಯ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯವನ್ನು ನಿರಂತರವಾಗಿ ನಡೀತಾನೆ ಬರ್ತಾ ಇರ್ತಕ್ಕಂಥ. ಅದರಿಂದಾಗಿ ನಾನು ರಾಷ್ಟ್ರೀಯ ತನಿಖಾ ದಳನೇ ಈ ಹತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ತನಿಖೆಯನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಭಾಳ ದೊಡ್ಡ ಪ್ಲ್ಯಾನ್ ಇದು. ಅಂದರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಂದರೆ ಭಾಳ ಹಿಂದಿನ ದೊಡ್ಡ ಪ್ಲ್ಯಾನ್ ಅಂತ ಅನಿಸ್ತಾ ಇದೆಯಾ ಅಂತೇಳಿ, ಅಂದರೆ ಅವರು ಬೆನ್ನತ್ತಿ ಬಂದು ಅದನ್ನು ಕಾಯ್ತಾ ಇದ್ರು ಅಂತ. 100ಕ್ಕೆ 100 ನಾನು ಹೇಳ್ತೇನೆ, ಪೊಲೀಸ್ ಇಲಾಖೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ತಿಂಗಳ ಹಿಂದೆ ಹತ್ಯೆಗೆ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಒಂದು ಇನ್ಫಾರ್ಮೇಷನ್ ಇದ್ದಾಗ ಪೊಲೀಸ್ ಇಲಾಖೆ ಅವರ ರಕ್ಷಣೆಯ ದೃಷ್ಟಿಯಿಂದ ಅವರಿಗೆ ರಕ್ಷಣೆಯನ್ನು ಕೊಡಬೇಕಿತ್ತು ಪೊಲೀಸ್ ಇಲಾಖೆ. ಇಲ್ಲದಿದ್ದರೆ ಅವರಿಗೆ ಆತ್ಮರಕ್ಷಣೆಗೋಸ್ಕರ ಆಯುಧಕ್ಕೆ ಅನುಮತಿಯನ್ನಾದರೂ ಕೊಡಬೇಕಿತ್ತು. ಇದು ಎಲ್ಲವನ್ನು ತೆಗೆಸಿ ಬರೀ ಕೈಯಲ್ಲಿ ಅವರನ್ನು ಓಡಾಡಿಸ್ತಕ್ಕಂಥ ಕೆಲಸದ ಹಿಂದೆ ಯಾವ ಉದ್ದೇಶ ಇದೆ? ಸುಹಾಸಿಗೂ ಮಾಹಿತಿ ಇತ್ತು. ಸುಹಾಸಿಗೂ ನೇರವಾಗಿ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ, ಈ ರೀತಿಯ ಒಂದು ಹತ್ಯೆಯ ಸಂಚು ತಟ್ಟಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯೇ ತಿಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯೇ ಮಾಹಿತಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಖಾಲಿ ಕೈಯಲ್ಲಿ ಅವರನ್ನು ತಿರುಗುವಂತೆ ಮಾಡುವಂಥದ್ದು, ಅವರ ಆತ್ಮರಕ್ಷಣೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಯುಧವನ್ನು ಇಟ್ಕೊಳ್ಳದ ರೀತಿಯಲ್ಲಿ ನೋಡಿಕೊಂಡಿರ್ತಕ್ಕಂಥದ್ದು ಇದು ನಮ್ಮನ್ನು ಪ್ರಶ್ನೆಗೀಡು ಮಾಡಿಸ್ತಕ್ಕಂಥದ್ದು. ಅದರಿಂದಾಗಿ ನಾನು ಹೇಳ್ತಕ್ಕಂಥ ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಬೇಕನ್ನೋದು 100ಕ್ಕೆ 100. ಕಳೆದ 5 ವರ್ಷ, ಹಿಂದಿನ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿತ್ತು ಅಂತ ನೋಡಿದ್ದೇವೆ. ಎಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು ಅಂತ ನೋಡಿದ್ದೇವೆ. ಈಗ ಏನು ನಡೀತಾ ಇದೆ ಅನ್ನೋಂತ ನೋಡಿದ್ದೇವೆ. ಖಂಡಿತವಾಗಿ ಇದರ ಮೇಲೆ ನಮಗೆ ಒಂದು ಇಂಚು ನಂಬಿಕೆ ಇಲ್ಲ. ಅದರಿಂದಾಗಿ ರಾಷ್ಟ್ರೀಯ ತನಿಖಾ ದಳ ಇದರ ನೇತೃತ್ವ ವಹಿಸಬೇಕು. ಯಾಕಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಮುಸಲ್ಮಾನರು ತುಂಬಿ ಹೋಗಿದ್ದಾರೆ. ಮುಸಲ್ಮಾನರ ಮಾನಸಿಕತೆ ಹೇಗಿದೆ ಅನ್ನುವಂಥದ್ದು ಮೊನ್ನೆ ನಿಮ್ಮ ಮಾಧ್ಯಮದವರೇ ಹೇಳಿರ್ತಕ್ಕಂಥದ್ದು. ಒಬ್ಬರು ಟ್ರಾಫಿಕ್ DCP ವಕ್ಫಿನ ಹೋರಾಟ ಆದಾಗ ಹೇಗೆ ಮುಸಲ್ಮಾನರನ್ನು ಅವರ ಸರ್ಕಾರಿ ಕಾರಲ್ಲಿ ತುಂಬಿಕೊಂಡು ಡ್ರಾಪ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ರೀತಿ ಜಿಹಾದಿ ಮಾನಸಿಕತೆಯ ಅಧಿಕಾರಿಗಳು ಸಹ ಇವತ್ತು ಇಲಾಖೆಯಲ್ಲಿರುವ ಕಾರಣಕ್ಕೋಸ್ಕರ ನನಗೆ ಇದೆಲ್ಲವೂ ಸಮಗ್ರ ತನಿಖೆ ಆಗಬೇಕು. ಜನರ ಮುಂದೆ ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಸತ್ಯಾಸತ್ಯತೆ ತಿಳಿಯಬೇಕು. ಇದು ಬೆಳ್ತಂಗಡಿ ಶಾಸಕರ ಮಾತು. ರಾಜ್ಯ ಪೊಲೀಸ್ ಇಲಾಖೆಯ ಮೇಲೆ ನನಗೆ ನಂಬಿಕೆ ಇಲ್ಲ, ಹಾಗಾಗಿ ರಾಷ್ಟ್ರೀಯ ತನಿಖಾ ದಳದ ನೇತೃತ್ವದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು, ಇದರ ಹಿಂದಿನ ಸಂಚು ಏನು ಅನ್ನೋದನ್ನು ಹೆಕ್ಕಿ ತೆಗಿಬೇಕು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಮಂಗಳೂರು.